ಇವತ್ತು ಟ್ಯೂಸ್ಡೇ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಾದ್ಮೇಲೆ ಅವರಿಗೆ ಉತ್ತಪ್ಪ ಮಾಡಿಕೊಟ್ಟಿದ್ದೆ. ಸೊ ನಾನು ಅದೇ ಮಾಡ್ಕೊಂಡು ತಿಂದೆ. ಏನು ಡಯಟ್ ಸರಿ ಫಾಲೋ ಮಾಡೋಕ್ಕಾಗ್ತಿಲ್ಲ, ನಾರ್ಮಲ್ ಟ್ರ್ಯಾಕ್ಗೆ ಬರೋಕ್ಕೆ ಆಗ್ತಾಯಿಲ್ಲ. ಅದಾದಮೇಲೆ ಚಿಕನ್ ಬೇಕಿತ್ತು. ಆ್ಯಕ್ಚುಲಿ ನಮ್ಮ ಮನೆಯವ್ರು ಆಫೀಸ್ ಲೇಟ್ ಆಗುತ್ತೆ ಅಂತ ತರಲಿಲ್ಲ. ನಂಗೆ ಸಖತ್ ಕೋಪ ಬಂದಿತ್ತು, ಶ್ರಾವಣ ಆದಮೇಲೆ ತಿನ್ನೋಕ್ಕಾಗ್ತಿಲ್ವಲ್ಲಪ್ಪ ಅಂತ. ಬಟ್ ಏನು ಮಾಡೋದು, ಅದಕ್ಕೆ ಪಡ್ಲಕಾಯಿ ಗೊಜ್ಜು ಮಾಡಿದೆ, ಜೊತೆಗೆ ಫ್ರೂಟು. ಅದಾದಮೇಲೆ ಎಳ್ಳು ಪುಡಿ ಮಾಡಿದ್ದೆ ನಾನು ಸ್ವೀಟ್ ಚಟ್ನಿ ಜೊತೆ ತಿನ್ನೋಕ್ಕೆ. ಸೊ ಅದು ಉಳ್ಕೊಂಬಿಟ್ಟಿತ್ತು, ಯಾರು ತಿನ್ನೋಕ್ಕೆ ರೆಡಿ ಇರಲಿಲ್ಲ. ಸೊ ಅದಕ್ಕೆ ಏನು ಮಾಡಿದೆ ನಾನು ಅಂತಂದರೆ ಅದನ್ನೇ ಲಡ್ಡು ಥರ ಮಾಡಿದೆ. ಸೊ ಎಲ್ಲರೂ ಖಾಲಿ ಮಾಡಿಬಿಟ್ರು. ಹಿಂಗೆ ಮಾಡಬೇಕಾಗತ್ತೆ ಒಂದೊಂದ್ಸಲ. ಅದಾದಮೇಲೆ ದಾಲ್ ಮಾಡಿ, ಮತ್ತು ಪಡ್ಲೆಕಾಯಿ ಪಲ್ಯ, ಜೋಳದ ರೊಟ್ಟಿ, ಅನ್ನ ಎಲ್ಲ ಮಾಡಿದೆ. ವಡೆಗೆ ನೆನೆ ಹಾಕಿದೆ, ಬಟ್ ನೆಂದಿರಲಿಲ್ಲ. ಅದಕ್ಕೆ ಈವ್ನಿಂಗೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನಾದೆ. ಸೊ ಮತ್ತೆ ಸ್ವಲ್ಪ ಹೊತ್ತು ಮಲಗಿದ್ದೆ, ನಿದ್ದೆ ಆಗಿರಲಿಲ್ಲ ಸರಿಯಾಗಿ. ಗಣಪತಿ ಹತ್ರ ಎಲ್ಲ ಹೋಗಿ ಮಕ್ಕಳದೆಲ್ಲ ಫಂಕ್ಷನ್ ನಡೀತಾ ಇತ್ತಲ್ಲ, ಸೊ ಹಾಗಾಗಿ ಲೇಟ್ ಆಗಿತ್ತು, ಅದಕ್ಕೆ ಮಲ್ಕೊಂಬಿಟ್ಟೆ. ನಿದ್ದೆ ಸರಿಗಾಗಿಲ್ಲ ಹಬ್ಬದಿಂದ.